ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಸರ್ಕಾರಕ್ಕೆ ಬೆಂಕ್ ಶಾಕ್ ಕೊಟ್ಟ ಕಬ್ಬು ಬೆಳೆಗಾರರು ಸಂಧಾನ ಪ್ರಯತ್ನ ಇದೆಲ್ಲದರ ನಡುವೆ ಸರ್ಕಾರಕ್ಕೆ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ. ಕಬ್ಬು ಬೆಳೆಗಾರರ ಕಷ್ಟ ನಷ್ಟವನ್ನು ಅರ್ಥ ಮಾಡ್ಕೊಳ್ಳೋರಂತೂ ಇಲ್ಲಿ ಯಾರೂ ಕಾಣಿಸ್ತಿಲ್ಲ. ಏನೋ ಗಲಾಟೆ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಸುಮ್ಮನೆ ಯಾಕೆ ತಲೆ ಬಿಸಿ ಅಂತ ಮಾತಿಗೆ ಒಂದು ಸಂಧಾನ ಅಂತ ನಡೀತಿದೆಯೇ ಹೊರತು ಅಸಲಿಗೆ ಇಲ್ಲಿ ದೊಡ್ಡ ಸಕ್ಕರೆ ಲಾಭಿಗೆ ಸಿಲುಕಾಕೊಂಡಿದೆಯಾ ರಾಜಕಾರಣ. ಇವತ್ತಿನ ರಾಜಕಾರಣನೇ ಕಂಪ್ಲೀಟ್ ಆಗಿ ಈ ಕಾರ್ಖಾನೆಗಳು ಕಂಟ್ರೋಲ್ ಮಾಡೋ ಹಂತಕ್ಕೆ ಏರ್ಬಿಟ್ಟಿದೆಯಾ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಿನದಿಂದ ದಿನಕ್ಕೆ ಹೋರಾಟ ನಡೀತಾನೆ ಇದೆ. ಪ್ರತಿಭಟನೆಗೆ ರೈತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹತ್ತತ್ರ ಲಕ್ಷಗಟ್ಟಲೆ ರೈತರು ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಹೊರಟಿದ್ದಾರೆ. ಈಗ 1 ಲಕ್ಷ ರೈತರು ಒಟ್ಟಿಗೆ ಸೇರೋದು ಅಂದರೆ ಆ ರೈತರ ಕಬ್ಬು ಬೆಳೆಗಾರರ ಕಿಚ್ಚು ಯಾವ ರೀತಿ ಆವರಿಸ್ಕೊಂಡಿದೆ. ಇದು ರಾಜ್ಯವ್ಯಾಪಿ ವಿಸ್ತರಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಎಚ್ ಕೆ ಪಾಟೀಲರು ಹೋಗ್ತಾರೆ. ನಿನ್ನೆ ನೋಡಿದ್ರಿ ನೀವು, ಸಂಧಾನ ಮಾಡ್ತಾರೆ. ನಾವು ಒಬ್ಬನೇ ನಿಂತ್ಕೊಂಡು ನಿಮ್ಮೆಲ್ಲ ಬೇಡಿಕೆಗೆ ಸ್ಪಂದಿಸೋದಕ್ಕಾಗತ್ತಾ, ಏನೋ ಸಮಾಧಾನ ಮಾಡೋ, ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಆ ರೀತಿ ಪ್ರಯತ್ನ ಮಾಡ್ತಾರೆ. ಕಡೆಗೆ ಯಾರೂ ಒಪ್ಪಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಆಯಿತು ನೀವು ಬಂದು ಸಿ ಎಂ ಹತ್ರ ಮಾತಾಡ್ಕೊಳ್ರಪ್ಪ ಅಂತಾರೆ. ಸೊ ರೈತರು ಬಂದು ಸಿ ಎಂ ಹತ್ರ ಮಾತಕ್ಕೆ ಕೂರ್ಬೇಕಾ? ನಾವು ಎಲ್ಲಿಗೂ ಬರಲ್ಲ ರೀ, ಅವರನ್ನೇ ಬೇಕಾದ್ರೆ ಇಲ್ಲಿ ಕರೆಸಿ ಅನ್ನೋ ತನಕ ಸೆಟ್ ಹೊಡೆದಿದ್ದಾರೆ ರೈತರು. ಈಗ ನೋಡಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದಕ್ಕೆ ನವೆಂಬರ್ 7ನೇ ತಾರೀಕು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಅಂದರೆ ಪೊಲೀಸರು ಬಿಟ್ಟೇ ಬಿಡ್ತಾರೆ ಅಂತಲ್ಲ, ಬಟ್ ಸಂಘರ್ಷ, ಅಲ್ಲಿ ಘರ್ಷಣೆಯ ವಾತಾವರಣ, ಏನು ಬೇಕಾದರೂ ಅನಾಹುತಗಳಾಗೋ ಚಾನ್ಸಸ್ ಇರುತ್ತೆ. ಅದು ರೈತರ ಜೀವಕ್ಕೆ ಅಪಾಯ ಬರಬಾರ್ದು. ಸರಿ, ಸರ್ಕಾರ ಪೊಲೀಸರ ಮೂಲಕ ಕಂಟ್ರೋಲ್ ಮಾಡಿಬಿಡಬಹುದು, ಆದರೆ ರೈತರು ರೊಚ್ಚಿಗೆದ್ದಿದ್ದಾರೆ. ಸಹನೆಯ ಕಟ್ಟೆ ಒಡೆದಿದೆ. ಈ ಹೊತ್ತಲ್ಲಿ ಲಕ್ಷಗಟ್ಟಲೆ ರೈತರು, ಇದು ಮಾತಿಗಲ್ಲ, 1 ಲಕ್ಷ ಮೀರೋವಷ್ಟು ರೈತರು ಅವತ್ತು ಸೇರ್ತಾರೆ. ಅಷ್ಟು ರೈತರು ಸೇರಿ ಅಲ್ಲೇನಾದರೂ ನೂಕು ನುಗ್ಗಲು ಮತ್ತೊಂದು ಮಗದೊಂದು ಆದರೆ ಮಾತ್ರ ಅದರ ಸಂಪೂರ್ಣ ಹೊಣೆಯನ್ನು ಸರ್ಕಾರಗಳೇ ಹೊರಬೇಕಾಗತ್ತೆ. ಸುಮ್ಮನೆ ಅಲ್ಲ, ಇದು ಅನ್ನ ಕೊಡೋ ರೈತನ ಜೀವದ ಜೊತೆ ಆಟ ಆಡ್ದಂಗೆ ಆಗುತ್ತೆ. ರೈತರು ಮಾತ್ರ 3,500 ರೂಪಾಯಿಗೆ 1 ರೂಪಾಯಿನೂ ಕಡಿಮೆ ಇಲ್ಲ ಅನ್ನುವ ಅಂತಿಮ ತೀರ್ಮಾನ ತಿಳಿಸಿದ್ದಾರೆ. ಅವ್ರು ಕೇಳ್ತಿರೋದೇ ಕಡಿಮೆ ರೀ, ಅವ್ರು ಕೇಳ್ತಿರೋದು ಒಂದು 200-300 ರೂಪಾಯಿ ಜಾಸ್ತಿ, ಅದನ್ನೂ ಕೊಡೋಕ್ಕಾಗಲ್ಲ ಅಂತಿದ್ದಾವಲ್ಲ ಈ ಕಾರ್ಖಾನೆಗಳು. ಸಕ್ಕರೆ ಬೆಲೆ ತೋರಿಸಿ ಇವರು ಮಂಗ ಮಾಡ್ತಿದ್ದಾರೆ. ಸಕ್ಕರೆಯಲ್ಲಿ ನಮಗೇನೂ ಸಿಗಲ್ಲ. ಹಾಗಾದರೆ ಉಪ ಉತ್ಪನ್ನಗಳನ್ನು ತಯಾರಿಸ್ತಿದ್ದೀರಲ್ಲ, ಅದರಿಂದ ಎಷ್ಟೆಷ್ಟು ಲಾಭ ಬರ್ತಿದೆ, ಇದ್ರ ಬಗ್ಗೆ ಆಲ್ರೆಡಿ ನಾವು ಬೇಕಾದಷ್ಟು ಡೀಟೇಲ್ಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗಿನ ಕಾರ್ಖಾನೆಗಳು ಎಥನಾಲ್ ಮೂಲಕ, ಮೊಲಾಸಸ್ ಮೂಲಕ ದುಡ್ಡು ಮಾಡ್ತಾ ಇರೋದು ಬರೀ ಆದಾಯ ತಕ್ಕ ಮಟ್ಟಿಗೆ ಅಲ್ಲ, ದೊಡ್ಡ ಮಟ್ಟದ ಲಾಭ ಬರ್ತಿದೆ. ಅದಕ್ಕೇನೆ ಬ್ಯಾಕ್ ಟು ಬ್ಯಾಕ್ ಸಕ್ಕರೆ ಕಾರ್ಖಾನೆಗಳ ಸರಣಿನೇ ಒಬ್ಬೊಬ್ಬರು ರಾಜಕಾರಣಿಗಳದ್ದು. ಯಾಕೆ ಮಾಡ್ತಾರೆ ಇವ್ರು ಲಾಸಲ್ಲಿ? ಹಾಗಾದರೆ ಒಬ್ಬರಾದ್ಮೇಲೆ ಒಬ್ಬರು ಕಾಂಪಿಟೇಷನ್ ಮೇಲೆ ನೋಡಿ. BJP ಕಾಂಗ್ರೆಸ್ಸು ಅಂತ ಇಲ್ಲವೇ ಇಲ್ಲ ಇಲ್ಲಿ. ಒಂದು ಕಡೆ ಸಹಕಾರಿ ಕಾರ್ಖಾನೆಗಳು ಇರೋರು ಕೂಡ, ಅಂದರೆ ಅದರಲ್ಲಿರೋರು ಕೂಡ ಖಾಸಗಿ ಮಾಡ್ಕೊಂಡಿರ್ತಾರೆ. ಹಾಗೆ ಬಹುತೇಕ ಸಹಕಾರಿ ಮತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ನಿಧಾನಕ್ಕೆ ಖಾಸಗಿಯವರ ವಶ ಆಗಿರೋದಿದೆ. ಕರ್ನಾಟಕದಲ್ಲಿ 80+ ಕಾರ್ಖಾನೆಗಳೇನಿವೆಯಲ್ಲ, ಬಹುತೇಕ ಇರೋದು ಸಂಪೂರ್ಣವಾಗಿ ರಾಜಕಾರಣಿಗಳ ಕಂಟ್ರೋಲಲ್ಲಿ. ಖಾಸಗಿ ಕಾರ್ಖಾನೆಗಳು ಇವತ್ತು ಸರ್ಕಾರ ಕಂಟ್ರೋಲ್ ಮಾಡ್ತಿದೆಯಾ ಸಕ್ಕರೆ ಲಾಭಿ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ರಾಜ್ಯದಲ್ಲಿ ವ್ಯಾಪಿಸ್ಕೊಂಡಿದೆ. ಬೆಳಗಾವಿಯಲ್ಲೇ 20+, 25+ ಸಕ್ಕರೆ ಕಾರ್ಖಾನೆಗಳು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳದ್ದು. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಅಲ್ಲಿ ನಿರಾಣಿಯವರು, ಆ ಕಡೆ ಯತ್ನಾಳವರು, ಸೌದಿ, ಈ ಕಡೆ ಬೇಕಾದಷ್ಟು ದೊಡ್ಡ ಜೊಲ್ಲೆ ಇರಬಹುದು, ದೊಡ್ಡ ದೊಡ್ಡ ರಾಜಕಾರಣಿಗಳದ್ದೇ. ನೋಡಿ, ಯತ್ನಾಳವರು ಸಾಮಾನ್ಯವಾಗಿ ಏನಾದರೂ ಅಸಮಾಧಾನ, ಆಕ್ರೋಶ, ಹೋರಾಟ ಅಂತ ಬಂದಾಗ ಫಸ್ಟ್ ಕಾಣಿಸ್ಕೊಳ್ತಿದ್ರು. BJP ಆಡಳಿತ ಪಕ್ಷದ ವಿರುದ್ಧ ಧ್ವನಿ ಎತ್ತೋಕ್ಕಿಂತ ಮುಂಚೆ ಅವರು ಆಡಳಿತ ಪಕ್ಷದ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಇಳಿತಿದ್ರು. ಈಗ ಕಾಣಿಸ್ತಾ ಇಲ್ಲ ಯತ್ನಾಳವರು. ಬಹಳಷ್ಟು ಜನ ನಾಯಕರುಗಳದ್ದು ಅದೇ ಕಥೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ನಾವು ರೈತರ ಪರವಾಗಿದ್ದೀವಿ ಅಂತಿದ್ದಾರೆ. ಆದರೆ ಅವ್ರ ಕಾರ್ಖಾನೆಯಲ್ಲಿ ಕೊಡ್ತಿದ್ದಾರಾ? ಇವರು ಕೇಳಿದಷ್ಟು ಕೊಡ್ತಿದ್ದಾರಾ ಅವ್ರ ಕಾರ್ಖಾನೆಯಲ್ಲಿ? ಯಾರೂ ಬರಲ್ಲ. ಈಗ ಯಾವ
ಪಕ್ಷಾತೀತವಾಗಿ, ಇದು BJP ಕಾಂಗ್ರೆಸ್ ಅಂತಲ್ಲ, ಪಕ್ಷಾತೀತವಾಗಿ ನಿರಾಣಿ ಅವರು ಬರಲ್ಲ, ಯತ್ನಾಳ್ ಅವರು ಬರಲ್ಲ, ಜಾರಕಿಹೊಳಿನೂ ಬರಲ್ಲ, ಹೆಬ್ಬಾಳ್ಕರು ಬರಲ್ಲ. ಯಾಕಂದರೆ ಬಂದರೆ ಧ್ವನಿ ಎತ್ತಿದ್ರೆ ನಾಳೆ ಅವ್ರ ಕಾರ್ಖಾನೆಯಲ್ಲೇ ಕೊಡಬೇಕಾಗತ್ತಲ್ಲ. ಇಲ್ಲಿ ಪಕ್ಷ ಅಲ್ವೇ ಅಲ್ಲ. ವಿಜಯೇಂದ್ರ ಅವ್ರಿಗೆ ಅವರ ರಾಜಕೀಯ ಅನಿವಾರ್ಯತೆ ಇದೆ. ಈಗ ಪರಿಸ್ಥಿತಿ RSS ಬೇರೆ ಚಾಟಿ ಬೀಸಿದೆ, ಮತ್ತಲ್ಲಿ ಪಕ್ಷದಲ್ಲಿ ಅಸ್ತಿತ್ವದ ಪ್ರಶ್ನೆ ಆಗಿದೆ, ಬಣ ಜಗಳ ಜಟಾಪಟಿಯಲ್ಲಿ. ಈಗ ಅವ್ರಿಗೆ ವಾತಾವರಣ ಪೂರಕವಾಗಿದೆ, ಹೋರಾಟಕ್ಕೆ ಧುಮುಕೋದ್ರಿಂದ ಅವ್ರಿಗೆ ಪ್ಲಸ್ ಆಗುತ್ತೆ. ಆದರೆ ಒಂದು ಮಾತ್ರ ಸತ್ಯ, ಕರ್ನಾಟಕದ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಹುಪಾಲು ಇರೋದೇ ರೈತರಿಗೆ ವಿರುದ್ಧವಾಗಿ ಕಾರ್ಖಾನೆಗಳನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಮೂಲಕ ಅನ್ನೋ ಆಕ್ರೋಶ ಸಿಡಿದಿದೆ ಈಗ. ಸೊ ಈಗ ರೈತರಂತೂ ಪಟ್ಟು ಸಡಲಿಸ್ತಿಲ್ಲ. ಸಿದ್ದರಾಮಯ್ಯನವ್ರು ನಿನ್ನೆ ಹೇಳಿಬಿಟ್ರಪ್ಪ, ಲಾ ಪಾಯಿಂಟ್ ಅಲ್ಲ ಅವ್ರದ್ದು ಯಾವಾಗಲೂ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಬೆಲೆಯನ್ನು. ಹೌದು, ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರದ ಕೈಲಿ ಏನೂ ಇಲ್ಲ ಅನ್ನೋ ಥರ ಹೇಳಿಬಿಟ್ರು ಅವರು. ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡೋದು ಹೌದು, ನಿಗದಿ ಮಾಡಿರೋದು 3550 ರೂಪಾಯಿ ಇದೆ. ಸಾಗಾಟ ವೆಚ್ಚ ಮತ್ತೊಂದು ಅಂತ ಎಲ್ಲ ಸೇರಿಸ್ಕೊಂಡು ಕಡಿಮೆ ಆಗುತ್ತೆ ಅಂದರು. ನೀವು ರಾಜ್ಯ ಸರ್ಕಾರ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಸಮಿತಿಯಾಗಿ ರಿಪೋರ್ಟ್ ಆಗಿ ಅದನ್ನು ಅಂಗೀಕರಿಸಿದಿರಿ ತಾನೆ. ಈ ಉಪ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸೇರಿಸಿ ಕೊಡೋದಕ್ಕೆ ಮಧ್ಯಪ್ರವೇಶ ಮಾಡಿ ರಾಜ್ಯ ಸರ್ಕಾರ 200-300 ಸೇರಿಸ್ಕೊಡೋದಕ್ಕೆ ಅವಕಾಶ ಇದೆ, ಹಿಂದೆ ಕೊಟ್ಟಿದ್ದಾರೆ. ಅಂತಹ ಅವಕಾಶ ಇದ್ದಿದ್ದಕ್ಕೆ ತಾನೇ ಕೊಟ್ಟರು. 100 ಕೊಟ್ಟರು 150 ಕೊಟ್ಟರು. BJP ಸರ್ಕಾರದವ್ರೇನು ಮಗದು ಕೊಟ್ಟು ಬಿಟ್ಟಿದ್ದಾರೆ ಅಂತಲ್ಲ. ಆದರೆ ಎಷ್ಟಾದರೂ ಕೊಡಲಿ, 10 ರೂಪಾಯಿನಾದರೂ ಕೊಡಲಿ, ಕೊಡೋಕೆ ಅವಕಾಶ ಇದ್ರೆ ತಾನೇ ಕೊಡ್ತಾರೆ. ಯಾಕೆ ಕೊಡೋಕ್ಕಾಗಲ್ಲ ಈಗ ಕೇಂದ್ರ ಸರ್ಕಾರ ಅಂತ ತಳ್ಳಿ ಹಾಕ್ಬಿಡೋದು. ಅಮಿತ್ ಶಾ ಅವರ ಅಥವಾ ಮೋದಿ ಅವ್ರನ್ನೇ ಭೇಟಿಯಾಗಕ್ಕೆ ಹೋಗ್ತೀವಿ ಅಂತಿದ್ದಾರೆ ಈಗ ಸಚಿವರೆಲ್ಲ ಸೇರ್ಕೊಂಡು. MB ಪಾಟೀಲ್ರು ಸರಿ ಭೇಟಿಯಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರೂ ಸೇರಿಕೊಂಡು ಕಬ್ಬು ಬೆಳೆಗಾರರ ಕಷ್ಟಕ್ಕೆ ಏನು ಮಾಡಬಹುದು ಅಂತ ಡಿಸೈಡ್ ಮಾಡಿ. ಆದರೆ ಕೇಳ್ತಿರೋದು ಈಗ 500 ರೂಪಾಯಿ ಎಕ್ಸ್ಟ್ರಾ ಅಲ್ಲ, 200-300 ರೂಪಾಯಿ ಕೊಡೋಕ್ಕೂ ಆಗ್ತಿಲ್ಲ ಅಂದರೆ ಏನು ಕಥೆ ಇದು? ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋಕ್ಕೆ ಅವಕಾಶ ಇದೆ, ಹಿಂದೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮಾಡಬಹುದು ಇದನ್ನು. ಆದರೆ ಸಚಿವರುಗಳು ಕಾರ್ಖಾನೆಯ ಮಾಲೀಕರುಗಳೇ ಅಲ್ಲಿರುವಾಗ ಮಿನಿಸ್ಟರ್ಗಳಾಗಿ ಹೆಂಗೆ ಮಾಡ್ತಾರೆ ಪಾಪ? ಸರಿ, ಸಿಂಪಲ್ಲು ಆಯಿತು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಟಾಪಟಿ ಮಾಡ್ತಿರಲ್ವಾ? ಎಷ್ಟು ಸಲ ಕೇಳೋದು ಈ ಪ್ರಶ್ನೆ ನಾವು? ಮಹಾರಾಷ್ಟ್ರ ಹೆಂಗೆ ಕೊಡ್ತಿದೆ, ತಮಿಳ್ನಾಡು ಹೆಂಗೆ ಕೊಡ್ತಿದೆ? ಬೇರೆ ರಾಜ್ಯಗಳಿಗೆ 4000 ಕೊಡೋಕ್ಕಾಗತ್ತೆ, ಬೇರೆ ರಾಜ್ಯಗಳಿಗೆ 3500, 3600, 800, 900 ಕೊಡೋಕ್ಕಾಗತ್ತೆ. ಸಾಗಾಟದ ವೆಚ್ಚ ಬಿಟ್ಟು, ಇನ್ಕ್ಲೂಡಿಂಗ್ ಆ ವೆಚ್ಚ ಅಲ್ಲ. ಕಾಂಪಿಟೇಷನ್ ಮೇಲೆ ಕರ್ನಾಟಕದ ಕಬ್ಬು ತಗೊಳ್ತೀವಿ ನಾವು ಅಂತ ಬರ್ತಿದ್ದಾರೆ. ಇಳುವರಿ ಚೆನ್ನಾಗಿದೆ, ಸಕ್ಕರೆ ಉತ್ಪಾದನೆ ಚೆನ್ನಾಗಾಗತ್ತೆ. ಕಾಂಪಿಟೇಷನ್ ಮೇಲೆ ನಮಗೆ ಕೊಡಿ ಅಂತಿದ್ದಾರೆ. ಎಥನಾಲ್ ಘಟಕಗಳು, ಯಾಕಂದರೆ ಅಲ್ಲಿ ಸಹಕಾರಿ ಕಾರ್ಖಾನೆಗಳ ಸಂಖ್ಯೆ ಜಾಸ್ತಿ ಇದ್ದಾವೆ, ಪಕ್ಕದ ರಾಜ್ಯದಲ್ಲಿ ಇಲ್ಲ ಹಂಗಲ್ಲ. ಖಾಸಗಿ ಅವರ ಕೈಯಲ್ಲಿ ರೈತರು ನರಳಾಡ್ತಿದ್ದಾರೆ. ಇದೇ ನೋಡಿ, ಸರ್ಕಾರಿ ಮತ್ತು ಸಹಕಾರಿ ರೀತಿಯಲ್ಲಿದ್ದರೆ ವ್ಯವಸ್ಥೆ ರೈತರ ಪರವಾಗಿರುತ್ತೆ. ಆದರೆ ಈಗ ಹಂಗಲ್ಲ, ಖಾಸಗಿಯವರದ್ದೇ ಕಂಟ್ರೋಲ್ ಆಗಿರೋದ್ರಿಂದ ಸರ್ಕಾರ ಹೇಳಿದ್ರೂ ಕೇಳಲ್ಲ. ಎಂಥ ಐಡಿಯಾ ಮಾಡಿದ್ದಾರೆ ನೋಡಿ. ಇದು ಬೇಕಂತಾನೆ ಮಾಡಿದ್ದಲ್ವಾ ಅಂತ ನಿಮಗೆ ಅನಿಸುತ್ತೆ ಈ ಪಾಯಿಂಟ್ ನೋಡಿದ್ರೆ. ಇನ್ನೇನು ಕಬ್ಬು ಕಟಾವು ಸಮಯ ಹತ್ರ ಬರ್ತಿದೆ ಅನ್ನೋ ಟೈಮ್ ನೋಡಿಕೊಂಡು ಇಳುವರಿಗೆ ಇಷ್ಟು ದರ ಅಂತ ಘೋಷಣೆ ಮಾಡಿರೋದು ಸರ್ಕಾರ. ಅಂದರೆ ಇನ್ನೇನು ಕಟಾವು ಮಾಡೋ ಸಮಯ ಅಲ್ವಾ ಈಗ? ಕಟಾವು ಮಾಡೋ ಸಮಯದಲ್ಲಿ ಹತ್ತತ್ರ ಬರ್ತಿರುವಾಗ ಬೆಲೆ ಘೋಷಣೆ ಮಾಡ್ತಾರೆ ಸರ್ಕಾರದವರು. ಆ ಬೆಲೆ ನಿಗದಿ ಆದಮೇಲೆ ರೈತರು ಸಿಡ್ದೇಳ್ತಾರೆ, ಬೀದಿಗಿಳಿತಾರೆ. ಈಗೇನಾಗ್ತಿದೆ? ಎಷ್ಟು ದಿನ ಪ್ರೊಟೆಸ್ಟ್ ಮಾಡ್ತಾರೆ ರೈತರು? ಅಲ್ಲಿ ಕಬ್ಬು ಒಣಗತ್ತೆ, ಕಬ್ಬು ಒಣಗದಷ್ಟು ರೈತರಿಗೆ ಲಾಸ್ ಆಗತ್ತೆ. ಹಾಗಾಗಿ ಹೇಳಿದ್ರೆ ಒಂದು 10 ದಿನ ಮಾಡಬಹುದು, ಆಮೇಲೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಕೊಟ್ಟಷ್ಟು ತಗೊಂಡು ಹೋಗ್ತಾರೆ ಅನ್ನುವಂತಹ ಹುಂಬ ಧೈರ್ಯ ಇವ್ರಿಗೆ ಅಲ್ವಾ ಅನ್ನುವ ಆಕ್ರೋಶ ಸಿಡಿದಿರೋದು. ಅದಕ್ಕೆ ಪ್ಲ್ಯಾನ್ ಮಾಡಿ ಇವ್ರು ಲೇಟಾಗಿ ಘೋಷಣೆ ಮಾಡಿದ್ದಾರೆ ಅಂತ ಆಕ್ರೋಶ. ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡ್ತು, ಅದರ ಆಧಾರದಲ್ಲಿ ರಾಜ್ಯ ಸರ್ಕಾರ ನಿಗದಿ ಮಾಡುತ್ತೆ. ಆ ಘೋಷಣೆ ಮಾಡಿದ್ದು ತುಂಬ ಪ್ಲ್ಯಾಂಡಾಗಿ ಮಾಡಿದ್ರ ಅನ್ನುವ ಆರೋಪ ಕೇಳಿಬರ್ತಿದೆ. ತುಂಬಾ ಪ್ಲ್ಯಾಂಡಾಗಿ ಇವರು ಪ್ರೊಟೆಸ್ಟ್ ಮಾಡಿದ್ರೆ ಇವರು ಕಬ್ಬಿಗೆ ಟೆನ್ಷನ್ ಆಗಬೇಕು. ಕಬ್ಬು ಕಾಯ್ದಿರಿಸ್ಕೊಳ್ಳೋದು, ಮೇಂಟೆನೆನ್ಸ್ಗೆ ದುಡ್ಡು ಖರ್ಚಾಗುತ್ತೆ. ಕಟಾವು ಮಾಡೋ ಸಮಯ ಮುಗಿದು ಹೋಗುತ್ತೆ, ಒಣಗತ್ತೆ. ಈಗ ಅದನ್ನೇ ಹೇಳ್ತಿದ್ದಾರೆ, ಕಟಾವು ಮಾಡೋ ಸಮಯದಲ್ಲಿದ್ದೀರಿ, ಲಾಸ್ ಮಾಡ್ಕೊಳ್ಬೇಡಿ, ಒಣಗ್ತಿದೆ ಕಬ್ಬು, ನಿಮಗೆ ಲಾಸ್ ಆಗುತ್ತೆ, ಹೋಗಿ ನಿಮ್ಮ ಗದ್ದೆಗಳಿಗೆ ಅಂತ ಹೆದರಿಸಬಹುದಲ್ವಾ? ಶುರುವಾಗಿದೆ ಈಗ. ಅದನ್ನು ಮಾಡ್ತಿದ್ದಾರೆ. ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ರೈತರ ಜೀವನ ಜೊತೆ ಆಟ ಆಡೋದು ಅಂದರೆ ಇದೆ. ಪಾಪ ರೈತರು ಬಯಸ್ತಿರೋದು ಏನಲ್ಲ. ಈಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಯುಗ. ಇದ್ರಲ್ಲಿ ಕಡೆ ಪಕ್ಷ ತಾವು ಖರ್ಚು ಮಾಡಿದ್ದಾದರೂ ಬಂದು ಒಂದು ಚೂರು ಉಳಿಯೋದು ಬೇಡವಾ ಅವ್ರ ಕೈಗೆ? ಮತ್ತು ಯಾಕೆ ಬೆಳೆಯೋದು ಅವರು?
ಈಗ ಎಷ್ಟೋ ಕಾರ್ಖಾನೆಗಳು ವರ್ಷಗಟ್ಟಲೆ ಬಾಕಿನೇ ಉಳಿಸ್ಕೊಂಡು ಹಾಗೆ ಪಾಪ ಕಬ್ಬು ಕೊಡಬೇಕು, ಇವ್ರು ಕೊಟ್ಟಾಗ ಎಸ್ಕೋಬೇಕು, ಅದು ಒಂದು ಬೇಡಿಕೆ. ತಮಿಳ್ನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ, ಪಕ್ಕದ ರಾಜ್ಯಗಳಲ್ಲೆಲ್ಲ ಕೊಟ್ಟ ತಕ್ಷಣ ದುಡ್ಡು ಕೊಡ್ತಾರೆ, ತೂಕನೂ ಸರಿಯಾಗಿ ಮಾಡ್ತಾರೆ. ಇಲ್ಲಿ ಇವ್ರು ಭಿಕ್ಷುಕರ ಥರ ಅಲಿಬೇಕು, 10 ಚಪ್ಪಲಿ ಸೌದ್ರು ದುಡ್ಡು ಬರಲ್ಲ, 3-4 ವರ್ಷ ಉಳಿಸ್ಕೊಂಡು ಆಮೇಲೆ ಫ್ಯಾಕ್ಟ್ರಿ ಏನೋ ಆಯಿತು ಅಂತ ರೈತರು ಮುಳುಗೋದವರು ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಕೊಟ್ಟ ತಕ್ಷಣ, ಕಬ್ಬು ಕೊಟ್ಟ ತಕ್ಷಣ ಇಷ್ಟು ದೊಡ್ಡ ದೊಡ್ಡ ನಾಯಕರದ್ದು ಫ್ಯಾಕ್ಟ್ರಿ ಇದೆಯಲ್ಲ, ರೈತರ ದುಡ್ಡಲ್ಲಿ ನೀವು ಬದುಕಬೇಕಾ? ರೈತರ ದುಡ್ಡು ಉಳಿಸ್ಕೊಳ್ದೇವರು ತಿಂಗಳುಗಟ್ಟಲೆ ಮಾಡ್ತಾರೆ. ತಿಂಗಳಿಗೆ ಕೊಟ್ಟರೆ ಅದು ದೊಡ್ಡ ಸಾಧನೆ. ಅದು ವರ್ಷಗಟ್ಟಲೆ ಇಟ್ಟುಕೊಂಡು ದುಡ್ಡು ಕೊಡದೆ ರೈತರ ಜೀವ ಹಿಂಡವರು ಇದ್ದಾರೆ. ಪಾಪ ಈಗ ನೋಡಿ, ಅವರು ಕೇಳ್ತಿರೋದು ಕಬ್ಬಿನ ಬೀಜ, ಕಟಾವು ದರ, ಗೊಬ್ಬರ, ಇದಾದರೂ ಬ್ಯಾಲೆನ್ಸ್ ಆಗಬೇಕಲ್ಲ, ಒಂದು ನಯಾ ಪೈಸೆ ಆದರೂ ಬೇಡವಾ ಅವ್ರ ಜೀವನ ನಡೆಸೋದಕ್ಕೆ ಅನ್ನುವ ಪರಿಸ್ಥಿತಿ. ಗುಜರಾತ್ನಲ್ಲಿ ನೋಡಿ, ಗುಜರಾತ್ನಲ್ಲಿರೋದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮಾತ್ರ. ಗುಜರಾತ್ ಮಾಡೆಲ್, ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಗುಜರಾತ್ನಲ್ಲಿ ಬರೀ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ಗೆ ಅಲ್ಲಿ ಕೊಡ್ತಾ ಇರೋದು 4,500 ರೂಪಾಯಿ ಅಂದರೆ ನಂಬ್ತೀರಾ? ಇಲ್ಲಿ 3,500 ಏನು ಮಾಡಿದ್ರೂ ಕೊಡೋಕೆ ಒಪ್ಕೊಳ್ತಿಲ್ಲ. ಬರೀ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು. ಇವತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಇಡಕ್ಕೆ ಬಿಡಲ್ಲ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಏನಾದರೂ ಮಾಡಿ ಅದನ್ನು ತಮ್ಮ ವಶ ಮಾಡ್ಕೊಳ್ತಾರೆ. ನಿಧಾನಕ್ಕೆ ಲೀಸ್ ಮಾಡೋದು, ಮತ್ತೊಂದು ಮಾಡೋದು ಅಂತ ನಿಧಾನಕ್ಕೆ ತಮ್ಮ ವಶ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ. ಆದರೆ ಸಹಕಾರಿ ಕಾರ್ಖಾನೆಗಳಿರೋ ರಾಜ್ಯಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕರ್ನಾಟಕದ ಕಾರ್ಖಾನೆಗಳಿಗೆ 3,500 ರೂಪಾಯಿ ಕೊಡೋಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಗುಜರಾತಲ್ಲಿ 4,500 ಕೊಡ್ತಾರೆ, ಮಹಾರಾಷ್ಟ್ರದಲ್ಲಿ 3,500ರಿಂದ 4,000 ತನಕ ಇದೆ, ತಮಿಳ್ನಾಡಿನಲ್ಲೂ ಹಾಗೆ ಇದೆ. ನಮ್ಮಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ? ಲಾಸ್ ಆಗುತ್ತಾ? ಅಲ್ಲಿ ಅವರೇನು ಕಾರ್ಖಾನೆಗಳು ಧರ್ಮಛತ್ರ ನಡೆಸ್ತಿದ್ದಾರ 4,500 ಕೊಡೋಕ್ಕೆ ಲಾಸ್ ಮಾಡಿಕೊಂಡು? ಯಾಕಾಗ್ತಿಲ್ಲ? ಬೆಳಗಾವಿ, ಬಾಗಲಕೋಟೆ ರೈತರಿಗೆ ಅನ್ಯಾಯ, ಕರ್ನಾಟಕದ ರೈತರಿಗೆ ಅನ್ಯಾಯ, ಪಕ್ಕದ ರಾಜ್ಯಗಳಲ್ಲಿ ಮಾತ್ರ ಇದು ಆಗುತ್ತೆ ಅನ್ನೋದೇ ಬೇಸರ. ಎಲ್ಲ ವೃತ್ತಿಪರವಾಗಿ ನಡೀತಾ ಇದೆ. ಪ್ರತಿ ಕಾರ್ಖಾನೆಗೂ ಅತ್ಯಂತ ಪರಿಣಿತ ವ್ಯವಸ್ಥಾಪಕ ನಿರ್ದೇಶಕರು ಸಹಕಾರಿ ತತ್ವದಡಿ ಅನುಷ್ಠಾನಗೊಳಿಸಿ ಜವಾಬ್ದಾರಿಯುತವಾಗಿ ಗುಜರಾತಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಭಾಯಿಸ್ತಿದ್ದಾರೆ. ಖಾಸಗಿ ಅವರ ಕೈಯಲ್ಲಿ ಕುಣಿತಾ ಇಲ್ಲ ಕಾರ್ಖಾನೆಗಳು, ಸರ್ಕಾರಗಳು. ಹಾಗಾಗಿ ಅಲ್ಲಿ 4,500 ಕೊಡ್ತಾರೆ ಟನ್ಗೆ. ರೈತರು ಏನು ಅನ್ಯಾಯ ಆಗಿದೆ? ನಮ್ಮ ಪಾಪ ಏನು ಮಾಡಿದ್ದಾರೆ ಅವರು ಕರ್ನಾಟಕದ ರೈತರು? ಇದು ಅಸಲಿ ಪರಿಸ್ಥಿತಿ. ನೋಡಿ ಹೆಂಗೆ ಪ್ಲಾನ್ ಮಾಡಿ ಕಡೇ ಕ್ಷಣದಲ್ಲಿ ಘೋಷಣೆ ಮಾಡ್ತಾರೆ ಅಂತ. ಸೊ ಕರ್ನಾಟಕ ರೈತರಂತೂ ಈ ಸಲ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದು ಏನಾಗುತ್ತೋ ಆಗಲಿ, ನಾವು ನಿಲ್ಲಿಸಲ್ಲ, ಫಿಕ್ಸ್ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತಿದ್ದಾರೆ ಸರ್ಕಾರದವರು. ಅವರೇ ಅಲ್ಲಿಗೆ ಬರಬೇಕಂತೆ CM ಭೇಟಿ ಮಾಡೋಕ್ಕೆ. ಯಾಕೆ ಬರಬೇಕು? ಅವ್ರ ಕೆಲಸ ಅವರು ಮಾಡ್ತಿದ್ದಾರೆ. ಸ್ವಾಭಿಮಾನಿ ರೈತರು. ನಿಮಗೂ ಸ್ವಾಭಿಮಾನ ಇದ್ದರೆ ಅಕ್ಕಪಕ್ಕದ ರಾಜ್ಯ ಮಾಡ್ತಿರೋದು ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಸ್ವಾಭಿಮಾನ ಇದ್ದರೆ ಸರ್ಕಾರ ರೈತರ ಬಳಿ ಹೋಗಬೇಕು, ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದಷ್ಟೇ ಎಲ್ಲರ ಆಗ್ರಹ. ರೈತರ ಜೊತೆ ಇಡೀ ರಾಜ್ಯ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.